ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೆ ರಾಧೆ. ದ್ವಿತೀಯ PUC ರಾಜ್ಯಶಾಸ್ತ್ರ ಘಟಕ ಪರೀಕ್ಷೆ 1 LB ಆಧಾರಿತ ಘಟಕ ಪರೀಕ್ಷೆ ಈ ಒಂದು ಕ್ವಶನ್ ಪೇಪರ್ನ ಮೊನ್ನೆ ಬಿಟ್ಟಿದ್ದೆ ನಾನು. ಆ ಪ್ರಶ್ನೆ ಪತ್ರಿಕೆಯ ಒಂದು ಕೀ ಆನ್ಸರ್ನ ಈ ಒಂದು ವಿಡಿಯೋದಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. ಇಲ್ಲಿ ಸ್ವಲ್ಪ ಏನು ಕೇಳಿದೆ ಅಂದರೆ, ಕೆಳಗಿನ ಚಿತ್ರವನ್ನು ಪರಿಗಣಿಸಿ ಅದರ ಸದಸ್ಯರಿಗೆ ಸಂಬಂಧಿಸಿದಂಥ ಸರಿಯಾದ ಉತ್ತರವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಸರಿಯಾದ ಉತ್ತರ ತ್ರಿಸದಸ್ಯರ ಸದನ ಅಂಥೇಳಿ ನಾವು ಇದನ್ನು ಕರಿಬೋದು ಅಂತ ಹೇಳ್ತೀನಿ. ನೆಕ್ಸ್ಟು ಚುನಾವಣೆ ಇದರ ಮೂಲ ಪದವಾಗಿದೆ ಅಂತಂದರೆ ಎಲಿಗೇರಿದು ಸರಿಯಾದ ಉತ್ತರ ಅಂತ ಹೇಳ್ತೀನಿ. ನೋಟವನ್ನು ವಿಸ್ತರಿಸಿ ನನ್ನ ಅಬ್ದ ಅಭಾವ್ ಅಂಥೇಳಿ ಒಂದನೇದು ಸರಿಯಾದ ಉತ್ತರ. ಹಾಗಾಗಿ ಆಯ್ಕೆ ಸಿ ಸರಿಯಾದ ಉತ್ತರ ಅಂತ ಹೇಳ್ತೀವಿ. ಇನ್ನು ಬಿಟ್ಟ ಸ್ಥಳವನ್ನು ನೀವೆಲ್ಲರೂ ಇಲ್ಲಿ ನೋಡ್ತೀರಿ. ಕೆಳಗಿನ ಪ್ರಶ್ನೆಗೆ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅಂತ ಹೇಳ್ತಾರೆ. ಇಲ್ಲಿ ಪ್ರತ್ಯಕ್ಷ ಚುನಾವಣೆಗೆ ನಮ್ಮ ಒಂದು ಭಾರತದ ಲೋಕಸಭೆ ಮತ್ತು ವಿಧಾನಸಭೆ ಇವೆರಡು ಈ ಒಂದು ಪ್ರತ್ಯಕ್ಷ ಚುನಾವಣೆ ಉದಾಹರಣೆ ಅಂತ ಹೇಳ್ತೀವಿ. ಈ ಡ್ಯಾಶನ್ನು ಪ್ರಜಾಪ್ರಭುತ್ವ ಕಾವಲು ನಾಯಿ ಅಂತ ಕರೀತಾರೆ. ಅದಕ್ಕೆ ನಾವು ಮಾಧ್ಯಮ ಅಂತ ಕರಿಬೋದು. ಏನ್ರಿ, ಮಾಧ್ಯಮ ಅಥವಾ ಪತ್ರಿಕೋದ್ಯಮ. ಇದು ಪ್ರಜಾಪ್ರಭುತ್ವದ ಕಾವಲು ನಾಯಿ ಅಂತ ಕರೀತಾರೆ. ಇನ್ನು ನೆಕ್ಸ್ಟು ಹೊಂದಿಸಿ ಬರೆಯಲ್ಲಿ ನೋಡಿ. ಗಡಿ ಆಯೋಗದ ಅಧ್ಯಕ್ಷರು ಯಾರಾಗಿದ್ದರು ಅಂದರೆ ಸಿರಿಲ್ ರ್ಯಾಡ್ಕ್ಲಿಫ್ ಅವರಾಗಿದ್ದರು. ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್. ಪ್ರಥಮ ಲೋಕಸಭೆಯ ಸ್ಪೀಕರ್ GV ಮಾಳ್ವಂಕರ್ ಅಂತ ಹೇಳ್ತೀವಿ. ಇನ್ನು ಈ ಕೆಳಗಿನ ಪ್ರಶ್ನೆಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಡ್ತಾರೆ. ಸೊ ಇಲ್ಲಿ ಪ್ರಥಮ ಸಾರ್ವತ್ರಿಕ ಚುನಾವಣೆ ಯಾವಾಗ ನಡೀತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದು 1951ರ ಅಕ್ಟೋಬರ್ನಲ್ಲಿ ನಡೀತು. ಎಷ್ಟು ರೀ, ಅಕ್ಟೋಬರ್ನಲ್ಲಿ. ಅದು 25ರಿಂದ ಸ್ಟಾರ್ಟ್ ಆಗಿ ಮುಂದೆ 1952 ಫೆಬ್ರವರಿ 21ರವರೆಗೆ ಆಗ್ತದೆ. ಎಷ್ಟು ರೀ, ಫೆಬ್ರವರಿ 21ರವರೆಗೆ ಇದಾಗ್ತದೆ. ಯಾವ ರಾಜ್ಯವು 2014 ವಿಭಜಿಸಲಾಗಿತ್ತು ಅಂತೇಳಿ ಕ್ವಶನನ್ನು ಕೇಳಿದ್ದಾರೆ. ಅದರ ಪ್ರಕಾರ ನಾವು ನೋಡ್ತಾ ಹೋದರೆ ಅದು 2014ರಲ್ಲಿ ಯಾವುದಾದ್ರೂ ರಾಜ್ಯ ವಿಂಗಡಣೆ ಆಗಿ ಕಂಡು ಬಂದರೆ ನಮಗದು ತೆಲಂಗಾಣ ಅಂತ ಹೇಳ್ತೀವಿ. ಯಾವುದ್ರಿ, ತೆಲಂಗಾಣ. ಇದು ಅಲ್ಲಿ ಏನಪ್ಪ ಅಂತಂದರೆ ಇಬ್ಬಾಗಿರುವಂಥ ಒಂದು ರಾಜ್ಯ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟು ಪೂನಾ ಒಪ್ಪಂದ ಯಾರ ನಡುವೆ ನಡೀತು ಅಂತ ಹೇಳ್ತಾರೆ. ಇದು ಸೆಪ್ಟೆಂಬರ್ನಲ್ಲಿ ನಡೀತದೆ. 28ನೇ ತಾರೀಕು 1931ರಂದು. ಎಷ್ಟು ರೀ, 1931ರಂದು ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವ್ರು ನಡೀತದೆ. ಎರಡ್ರಿ, ಅಂಬೇಡ್ಕರ್ ಅವ್ರ ನಡುವೆ ನಡೀತದೆ. ಇದು ನಾವು ಈ ಒಂದು ದುಂಡು ಮೇಳಿನ ಸತ್ಯಾಗ್ರಹ ಅಂತ ಕರಿತೀವಲ್ಲ, ಅದರಲ್ಲಿ ಇದನ್ನು ಒಂದು ಅಂತ ಹೇಳ್ತೀವಿ. ಇನ್ನು ಫೆಡರಲ್ ನ್ಯಾಯಾಲಯವು ಎಲ್ಲಿ ಮತ್ತು ಯಾವಾಗ ಸ್ಥಾಪನೆ ಆಯಿತು ಅಂತಂದರೆ ದೆಹಲಿಯಲ್ಲಿ. ದೆಹಲಿಯಲ್ಲಿ 1937ರಂದು ಸ್ಥಾಪನೆ ಆಗ್ತದೆ. ಎಷ್ಟು ರೀ, 1937ರಂದು. ಬಾಂಬೆಯನ್ನು ಎಷ್ಟು ರಾಜ್ಯಗಳು ವಿಂಗಡಣೆ ಮಾಡೋರು ಅಂತಂದರೆ 2 ರಾಜ್ಯಗಳು. ಎಷ್ಟು ರೀ, 2 ರಾಜ್ಯಗಳು. ಒಂದು ಮಹಾರಾಷ್ಟ್ರ, ಒಂದು ಮಹಾರಾಷ್ಟ್ರ, ಇನ್ನೊಂದು ಗುಜರಾತ್ ಅಂತ ಕರಿತೀವಿ. ಗುಜರಾತ್ ಅಂತೇಳಿ. ಇನ್ನು ನೆಕ್ಸ್ಟ್ ಪಂಜಾಬನ್ನು ಎಷ್ಟು ರಾಜ್ಯ ವಿಂಗಡಣೆ ಮಾಡಿದ್ರು ಅಂದರೆ 2 ರಾಜ್ಯಗಳು. ಒಂದು ಪಂಜಾಬ್ ಆದರೆ ಇನ್ನೊಂದು ಹರಿಯಾಣ ಅಂತ ಹೇಳ್ತೀವಿ. ಹೌದ್ರಿ, ಹರಿಯಾಣ. 1937 ಭಾರತ ಸರ್ಕಾರ ಕಾಯ್ದೆಯಲ್ಲಿ ಎಷ್ಟು ವಿಧಿಗಳು ಮತ್ತು ಶೆಡ್ಯೂಲ್ಗಳಿದ್ವು ಅಂತ ಕ್ವಶನನ್ನು ಕೇಳಿದ್ದಾರೆ. ಅಲ್ಲಿ 321 ವಿಧಿಗಳಿದ್ವು. ಅದರ ಜೊತೆಗೆ 10 ಏನಿದ್ವಪ್ಪ ಅಂತಂದರೆ ಈ ಶೆಡ್ಯೂಲ್ಗಳಿದ್ವು. 10 ಶೆಡ್ಯೂಲ್ಗಳಿದ್ವು ಅಂತ ಹೇಳ್ತೀವಿ. ಇನ್ನು ಪ್ಯಾರಾಮೌಂಟ್ಸ್ ಎಂದರೇನು ಅಂತ ಕ್ವಶನನ್ನು ಕೇಳಿದ್ದಾರೆ. ದೇಶೀಯ ಸಂಸ್ಥಾನಗಳು ಆಂತರಿಕ ವಿಷಯಗಳಲ್ಲಿ ಮಾತ್ರ ಆಡಳಿತ ಜವಾಬ್ದಾರಿಯನ್ನು ಹೊಂದಿದ್ದು ವಿದೇಶಿ ವ್ಯವಹಾರ ಮತ್ತು ಮಿಲಿಟರಿ ಸಂಬಂಧಿಸಿದಂಥ ಬ್ರಿಟಿಷ್ ನಿಯಂತ್ರಣಕ್ಕೊಳಪಟ್ಟಿದ್ದವು. ಇದನ್ನೇ ಬ್ರಿಟಿಷ್ ಪ್ಯಾರಾಮೌಂಟ್ಸ್ ಅಂತೇಳಿ ಕರೀತಾರೆ. ಭಾಷೆಯ ಆಧಾರದ ಮೇಲೆ ಪ್ರಪ್ರಥಮ ರಚಿಸಿದ ರಾಜ್ಯ ಯಾವುದು ಮತ್ತು ಯಾವಾಗ ಅಂತಂದರೆ ಮೊದಲನೇ ರಾಜ್ಯ ಆಂಧ್ರ ಪ್ರದೇಶ ಅಂತ ಹೇಳ್ತೀವಿ. ಯಾವುದ್ರಿ, ಆಂಧ್ರ ಪ್ರದೇಶ. 1900 ಆಗ್ತದೆ, 53ರಲ್ಲಿ ಆಗ್ತದೆ, ಅಕ್ಟೋಬರ್ 1ರಂದು. ನೆನಪಿರಲಿ ನಿಮಗೆ ಈ ಡೇಟು. ಸರ್, ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ, ನೀವೆಲ್ಲ ಗಮನಿಸ್ಬೋದು. ಸರ್, ಯಾವುದ್ರ ಇದು ಚಿತ್ರ ಒಂಥರ ವಿಚಿತ್ರ ಇದೆಯಲ್ಲ ಅಂತ ನೀವು ಕೇಳ್ಬೋದು. ಈ ಚಿತ್ರ ನಿಮಗೆಲ್ಲರಿಗೂ ಗೊತ್ತದೆ. ನಮ್ಮ ದೇಶದ ಹುಕ್ಕಿನ ಮನುಷ್ಯ ಅಂತ ಕರೆಸ್ಕೊಂಡಿರುವಂಥ ಸರ್ದಾರ್ ವಲ್ಲಭಾಯ್ ಅವರು ಮಾಡಿರುವಂತಹ ಆಪರೇಷನ್ ಯಾವುದ್ರಿ, ಆಪರೇಷನ್ ಪೋಲೋ ಅಂತ ಕರಿತೀವಿ. ಆಪರೇಷನ್ ಪೋಲೋ. ಈ ಚಿತ್ರ ಸೆಪ್ಟೆಂಬರ್ 1, 1948ರಂದು ಹೈದರಾಬಾದ್ನಲ್ಲಿ ನಿಜಾಮ್ ಉಸ್ಮಾಯಿಲ್ ಅಲಿ ರಾಜ್ಯದ ಅಶ್ವಸೇನೆಯ
ನೇತೃತ್ವದಲ್ಲಿ ನಡೆದ ಐತಿಹಾಸಿಕ ಲಂಗರ್ ಮೆರವಣಿಗೆಯನ್ನು ಚಿತ್ರಿಸ್ತದೆ. ಒಂದು ಲಂಗರ್ ಮೆರವಣಿಗೆ ಐತಿದೆ ಏನ್ರಿ, ಒಂದು ಲಂಗರ್ ಮೆರವಣಿಗೆ ಅಂತ ಹೇಳ್ತೀವಿ. ಈ ದೃಶ್ಯ ಹೈದರಾಬಾದ್ ರಾಜ್ಯ ಪ್ರಭುತ್ವ ರಾಜ್ಯವನ್ನು ಭಾರತಕ್ಕೆ ವಿಲೀನಗೊಳಿಸಿದ ಭಾರತದ ಸಶಸ್ತ್ರ ಪಡೆಗಳ ಹಸ್ತಕ್ಷೇಪದ ಆಪರೇಷನ್ ಪೋಲೋಗೆ ಕೆಲವು 2 ವಾರಗಳ ಮೊದಲು ನಡೆದಂಥ ಪ್ರಮುಖ ಸಾಂಸ್ಕೃತಿಕ ಕಾರ್ಯಕ್ರಮ ಇದು. ಏನ್ರಿ, ಸಾಂಸ್ಕೃತಿಕ ಒಂದು ಕಾರ್ಯಕ್ರಮ ಆಗ್ತದೆ. ಲಂಗರ್ ಮೆರವಣಿಗೆ ಮೂಲಕ 17ನೇ ಶತಮಾನದಲ್ಲಿ, ಎಷ್ಟ್ರಿ, 17ನೇ ಶತಮಾನದಲ್ಲಿ ವಾರ್ಷಿಕ ಪ್ರದರ್ಶನ, ಈಗ ನಾವು ಧ್ವಜಾರೋಹಣ ಪ್ರದರ್ಶನ ಮಾಡ್ತೀವಲ್ಲ ಆ ರೀತಿಯಾಗಿರುವಂಥ ಒಂದು ಚಿತ್ರ ಇದು ಅಂತ ಹೇಳ್ತೀನಿ. ಇನ್ನು ನೇರವಾಗಿ ಮಧ್ಯಂತರ ಸರ್ಕಾರ ಎಂದರೆ ಟಿಪ್ಪಣಿ ಬರೆಯಿರಿ ಅಂತ ಕೊಡ್ತಾರೆ ನಿಮಗೆ. ನೀವೆಲ್ಲರೂ ಇಲ್ಲಿ ಗಮನಿಸಿ. ಸೆಪ್ಟೆಂಬರ್ 2, 1946ರಂದು ಮಧ್ಯಂತರ ಸರ್ಕಾರ ರಚನೆ ಆಯಿತು. ರಾಜ್ಯಾಂಗ ರಚನಾ ಸಭೆಗೆ ಮಧ್ಯಂತರ ಸರ್ಕಾರವೇ ಕಾರ್ಯನಿರ್ವಹಿಸಿತು. ಇದು 389 ಸದಸ್ಯರು ಒಳಗೊಂಡಿದ್ದು. ಈ ಸರ್ಕಾರ ಬ್ರಿಟಿಷರಿಂದ ಭಾರತ ಮತ್ತು ಪಾಕಿಸ್ತಾನ ಸ್ವತಂತ್ರ ಹಸ್ತಕ್ಷೇಪವನ್ನು ಮಾಡಿ ಮಧ್ಯಂತರ ಸರ್ಕಾರ ಆಗಸ್ಟ್ 15, 1947ರಂದು ಅಸ್ತಿತ್ವದಲ್ಲಿ. ಹೊಸ ರಾಜ್ಯಕ್ಕೆ ಸಂವಿಧಾನ ರಚನಾ ಸಭೆ ಪರಮೋಚ್ಚ ಅಂಗವಾಗಿದ್ದು ಶಾಸಕಾಂಗ ಪಾತ್ರವನ್ನು ನಿರ್ವಹಿಸುತ್ತಿತ್ತು. ಇದರ ಸಂವಿಧಾನ ರಚನೆಯ ಜೊತೆಗೆ ಸಾಮಾನ್ಯ ಶಾಸನದ ಜವಾಬ್ದಾರಿ ಸಹ ಇಲ್ಲಿ ಹೆಚ್ಚಾಗಿತ್ತು ಅಂತ ಹೇಳ್ತಾರೆ. ಇನ್ನು ವೈಸರಾಯವರ ಕಾರ್ಯಭಾರಿ ಮಂಡಳಿ, ಮಧ್ಯಂತರ ಸರ್ಕಾರ ವೈಸರಾಯವರ ಕಾರ್ಯಕಾರಿ ಮಂಡಳಿ ಮಂತ್ರಿಮಂಡಲ ಮಾರ್ಪಟ್ಟಿತ್ತು. ಇದು ಮಧ್ಯಂತರ ಸರ್ಕಾರದ ಕಾರ್ಯಾಂಗ ಪ್ರಧಾನಮಂತ್ರಿನೇ ವಹಿಸುವಂಥದ್ದು. ಸದಸ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್, ಅಂಬೇಡ್ಕರ್, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಅಮೃತ್ ಕೌರ್, ಶ್ಯಾಮ್ ಪ್ರಸಾದ್ ಮುಖರ್ಜಿ, ಜಗಜೀವನ್ ರಾಯ್ ಇವರೆಲ್ಲರೂ ಈ ಒಂದು ಇದರಲ್ಲಿ ಭಾಗವಹಿಸ್ತಾರೆ. ಭಾರತ 26 ನವೆಂಬರ್ 1940ರಂದು ಸಂವಿಧಾನವನ್ನು ಅಂಗೀಕರಿಸಿ 26ನೇ ಜನವರಿ 1940ರಿಂದ ಇದು ನಂತರ ಸಂವಿಧಾನ ಅನುಸರಣೆಯಾಗಿ ಅಳವಡಿಕೆ ಆಗ್ತದೆ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟು 1947ರ ಭಾರತ ಸರ್ಕಾರ ಕಾಯ್ದೆಗಳನ್ನು ವಿವರಿಸಿ ಅಂತ ಕೊಡ್ತಾರೆ. ಬೇಕಾದ 2 ಪ್ರಶ್ನೆಗಳು ಉತ್ತರಿಸಬೇಕಿಲ್ಲಿ, ಹೌದಾ? ನೋಡಿ, 1947 ಭಾರತ ಸರ್ಕಾರ ಕಾಯ್ದೆ ಮುಖ್ಯಾಂಶಗಳು. ಮೌಂಟ್ ಬ್ಯಾಟನ್ ಯೋಜನೆ ಅಂತ 1947 ಕಾಯ್ದೆಯು ಭಾರತ ಸ್ವಾತಂತ್ರ್ಯ ಸಮಸ್ಯೆ ಪರಿಹಾರ ನೀಡುತ್ತದೆ. 1947ರ ಭಾರತ ಸ್ವತಂತ್ರ ಕಾಯ್ದೆ ಮುಖ್ಯಾಂಶ ಹೀಗೆ: ಭಾರತ ಮತ್ತು ಪಾಕಿಸ್ತಾನ ಎಂಬ 2 ಸ್ವತಂತ್ರ ರಾಷ್ಟ್ರ ಅಸ್ತಿತ್ವ ಬರ್ತವೆ. ಕೆಲವು ಪ್ರಾಂತ್ಯಗಳು ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯದಲ್ಲಿ ಭೂಭಾಗ ವ್ಯಾಪ್ತಿಗೆ ಬಂದವು. ರ್ಯಾಡ್ಕ್ಲಿಫ್ ಅಧ್ಯಕ್ಷದಲ್ಲಿ ಗಡಿರೇಖೆ ಆಗ್ತದೆ. ಬ್ರಿಟಿಷ್ ಚಕ್ರವರ್ತಿ ಅದು ಕೊನೆಗೊಳ್ಳುತ್ತದೆ. ಬ್ರಿಟಿಷ್ ಗವರ್ನರ್ ಜನರಲ್ ಮತ್ತು ಪ್ರಾಂತೀಯ ಗವರ್ನರ್ ಜನರಲ್ ರಚಿಸುವ ಅಧಿಕಾರ ಕಳೆದುಕೊಳ್ತಾರೆ. ಇನ್ನು ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಹುದ್ದೆ ರಚನೆ ಆಗ್ತದೆ. ಬ್ರಿಟಿಷ್ ಚಕ್ರವರ್ತಿ ಕೊನೆ ಆಗ್ತದೆ. ಭಾರತ ಸಂವಿಧಾನ ರಚನೆ ಸಂಪೂರ್ಣ ಪರಮಾಧಿಕಾರ ಕೊಂಡಿದ್ದು ಸಂವಿಧಾನ ರಚನೆ ಸಂಪೂರ್ಣ ಅಧಿಕಾರ ಹೊಂದಿರ್ತದೆ. ಈ ಕಾಯ್ದೆಯ ಪ್ರಕಾರ ಭಾರತದಲ್ಲಿ ರಾಜ್ಯಾಂಗ ರಚನಾ ಸಮಿತಿ ನೂತನ ಶಾಸನ ಸಭೆಯು ರಚನೆ ಆಗ್ತದೆ ಅಂಥೇಳಿ ಈ ರೀತಿ ಉತ್ತರವನ್ನು ಬರೆದಿದ್ದಾರೆ. ಸೊ ಇದಿಷ್ಟು ನಿಮಗೆ ಈ ಒಂದು ಭಾಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಸೆಕೆಂಡ್ PUC ನಮಗೆ ಪೊಲಿಟಿಕಲ್ ಸೈನ್ಸ್ LBA ಒಂದು ಕೀ ಆನ್ಸರ್ ಬಿಡಿ ಸರ್ ಅಂಥೇಳಿ. ಸೊ ಅದೇ ರೀತಿ ತೊಗೊಂಬಂದಿನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಸಹ ಇದನ್ನು ಹೇಳಿ ಅಂತ ಹೇಳ್ತಾ ಈ ವಿಡಿಯೋನ ಲೇಖನ ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ರಾಧೇ ರಾಧೇಯ.